ಆರೋಗ್ಯದ ಹೆಸರಿನಲ್ಲಿ ಎಂಎಲ್ಸಿಗಳಿಂದ ಕೋಟಿ ಕೋಟಿ ಖರ್ಚು. ಕೇವಲ ಒಂದೇ ಒಂದು ವರ್ಷದಲ್ಲಿ ಲಕ್ಷ ಲಕ್ಷ ಹಣವನ್ನು ಕ್ಲೈಮ್ ಮಾಡಿದ್ದಾರೆ. ಆರೋಗ್ಯದ ಹೆಸರಿನಲ್ಲಿ ಯಾವ ರೀತಿಯಾಗಿ ದುಂದುವೆಚ್ಚ ಆಗಿದೆ ಅನ್ನೋ ಮಾಹಿತಿ ಇದು. ಒಂದೇ ಒಂದು ವರ್ಷದಲ್ಲಿ ಲಕ್ಷ ಲಕ್ಷ ಹಣವನ್ನು ಕ್ಲೈಮ್ ಮಾಡಿದ್ದಾರೆ. ಲಕ್ಷ ಲಕ್ಷ ರೂಪಾಯಿ ಪಡ್ಕೊಂಡಿರುವ 71 ಎಂಎಲ್ಸಿಗಳು ಆರೋಗ್ಯಕ್ಕೆ ಖರ್ಚು ಮಾಡಿರೋ ಹಣ ಕೇಳಿದ್ರೆ ತಲೆ ತಿರುಗೋದಂತೂ ಗ್ಯಾರಂಟಿ. ರಾಜ್ಯ ಸರ್ಕಾರದ ದುಡ್ಡು ಅಂತ ಅನಾರೋಗ್ಯಕರ ಖರ್ಚನ್ನ ಮಾಡಿದ್ದಾರೆ ಎಂಎಲ್ಸಿಗಳು. 1/5/2023ರಿಂದ ಜುಲೈ 2024ರವರೆಗೂ ಕೂಡ ಹಣವನ್ನ ಕ್ಲೈಮ್ ಮಾಡಿದ್ದಾರೆ. ಸರ್ಕಾರದ ದುಡ್ಡು ಅಂತ ಬೇಕಾಬಿಟ್ಟಿಯಾಗಿ ಎಂಎಲ್ಸಿಗಳಿಂದ ಇಲ್ಲಿ ಖರ್ಚಾಗಿದೆ. ಅವರ ವೈಯಕ್ತಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ ಮಾಡಿರುವಂತಹ ಲಕ್ಷ ಲಕ್ಷ ರೂಪಾಯಿ ಇದು. 48.70 ಲಕ್ಷ ಆರೋಗ್ಯಕ್ಕೆ ಖರ್ಚು ಮಾಡಿದ್ದಾರೆ ಭಾರತಿ ಶೆಟ್ಟಿ. ಸರ್ಕಾರದಿಂದ ಹೆಚ್ಚು ಹಣವನ್ನ ಕ್ಲೈಮ್ ಮಾಡಿರುವ ಎಂಎಲ್ಸಿ ಇವರು. ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ? ಭಾರತಿ ಶೆಟ್ಟಿ ಅವರು ಈಗಾಗಲೇ ಹೇಳಿದಂಗೆ 48.70 ಲಕ್ಷ ರೂಪಾಯಿಯನ್ನ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಇವರೇ ಅತಿ ಹೆಚ್ಚು ಹಣವನ್ನ ಕ್ಲೈಮ್ ಮಾಡಿರುವುದು ಆರೋಗ್ಯಕ್ಕೋಸ್ಕರ. ಎರಡನೇ ಸ್ಥಾನದಲ್ಲಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಅವರಿದ್ದಾರೆ. 39.64 ಲಕ್ಷ ರೂಪಾಯಿ ಸರ್ಕಾರದಿಂದ ಆರೋಗ್ಯಕ್ಕಾಗಿ ಹಣವನ್ನ ಖರ್ಚು ಮಾಡಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಒಂದು ಪರಿಹಾರ ನಿಧಿಯಲ್ಲಿ ಕಾಯಿಲೆ ಬಂದಾಗ, ಕ್ಯಾನ್ಸರು ಅಥವಾ ಇನ್ನಿತರ ರೋಗಗಳು ಬಂದಾಗ ಒಂದು ಲಿಮಿಟ್ ಇದೆ. ಸಾರ್ವಜನಿಕರಿಗೆ, ಬಡವರಿಗೆ, ಬಗ್ಗರಿಗೆ 3 ಲಕ್ಷದವರೆಗೆ ಮಾತ್ರ ಅವ್ರು ತಗೋಬೋದು, ಅವ್ರು ಕೊಡ್ಬೋದು ಅಂತ. ಈ ಜನಪ್ರತಿನಿಧಿಗಳಿಗೆ ಯಾವುದೇ ಲಿಮಿಟ್ ಇಲ್ಲ. ಅದಕ್ಕೆ ತಾಜಾ ಉದಾಹರಣೆ, ವಿಧಾನ ಪರಿಷತ್ತಿನ 75 ಸದಸ್ಯರುಗಳಲ್ಲಿ 71 ಸದಸ್ಯರು ಸಾರ್ವಜನಿಕರ ತೆರಿಗೆ ಹಣವನ್ನು ಅವರ ವೈದ್ಯಕೀಯ ರೋಗ ರುಜಿನಗಳಿಗೆ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಶ್ರೀಮತಿ ಭಾರತಿ ಶೆಟ್ಟಿಯವರು ಸುಮಾರು 48 ಲಕ್ಷ ರೂಪಾಯಿಗಳನ್ನು 15 ತಿಂಗಳಿಗೋಸ್ಕರ 15 ತಿಂಗಳ ಒಳಗಡೆ 48 ಲಕ್ಷ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣನ ಅವರ ವೈದ್ಯಕೀಯ ವೆಚ್ಚಕ್ಕೆ, ಅವ್ರದ್ದು ಸ್ವತಃ ರೋಗ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅವರ ವೈಯಕ್ತಿಕ ವೈದ್ಯಕೀಯ ವೆಚ್ಚಕ್ಕೋಸ್ಕರ ಲಕ್ಷ ಲಕ್ಷ ರೂಪಾಯಿಯನ್ನ ಕ್ಲೈಮ್ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಅವರು ತೆಗೆದುಕೊಂಡಿರುವಂತಹ ಹಣವನ್ನ ಕೇಳಿದ್ರೆ ಒಂದು ಕ್ಷಣ ಪ್ರತಿಯೊಬ್ಬರು ಕೂಡ ಹೌಹಾರಬೇಕು. ಯಾರ್ಯಾರು ಎಷ್ಟೆಷ್ಟು ಹಣವನ್ನ ಎಷ್ಟು ತಿಂಗಳ ಒಳಗಡೆ ಕ್ಲೈಮ್ ಮಾಡಿದ್ದಾರೆ ಅಂತ. ಮಧುಶ್ರೀ, ವಿಧಾನ ಪರಿಷತ್ ಸದಸ್ಯರ ಆರೋಗ್ಯ ವೆಚ್ಚದ ಬಗ್ಗೆ ನೈಜ ಹೋರಾಟಗಾರರ ವೇದಿಕೆ ಒಂದು RTIಯನ್ನು ಸಲ್ಲಿಸುತ್ತೆ. ಅದರಲ್ಲಿ ಸಿಕ್ಕಂತಹ ಮಾಹಿತಿಯನ್ನು ಗಮನಿಸಿದ್ರೆ ನಿಜಕ್ಕೂ ಕೂಡ ನೀವು ಹೇಳಿದಾಗೆ ಗಾಬರಿ ಆಗುತ್ತೆ. ಸಾಮಾನ್ಯರಿಗೆ ಇರುವಂತಹ ನಿಯಮಗಳೇ ಬೇರೆ. ವಿಧಾನ ಪರಿಷತ್ ಸದಸ್ಯರಿಗೆ ಈ ರೀತಿಯ ಲಕ್ಷ ಲಕ್ಷ ಹಣವನ್ನು ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತವೆ. ಮತ್ತು ಇರುವಂತಹ ನಿಯಮಾವಳಿಗಳಿಗೆ ವಿರುದ್ಧವಾಗಿ ಏನಾದರೂ ಕ್ಲೇಮ್ ಮಾಡ್ತಿದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗುತ್ತೆ. ಸಾಮಾನ್ಯ ಜನರಿಗೆ ಒಂದು ನಿಯಮ, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತೊಂದು ನಿಯಮನ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. 75 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅದರಲ್ಲಿ 71 ಮಂದಿ ಈ ರೀತಿಯ ಆರೋಗ್ಯ ವೆಚ್ಚಗಳನ್ನ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅದು ಕೇವಲ 1000, 10,000, 20,000 ಅಲ್ಲ, ಲಕ್ಷ ಲಕ್ಷ ಹಣವನ್ನು ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅವರು ಚುನಾವಣಾ ಅಫಿಡವಿಟ್ ನಲ್ಲಿ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ, ಲೋಕಾಯುಕ್ತಕ್ಕೆ ಕೊಡುವಂತಹ ಮಾಹಿತಿಯಲ್ಲಿ ತಾವು ಕೋಟ್ಯಾಧೀಶ್ವರರು ಅಂತ ಹೇಳ್ಕೊಳ್ತಾರೆ. ಆದ್ರೆ ಆರೋಗ್ಯ ವೆಚ್ಚವನ್ನ ಭರಿಸುವಂತದ್ದು ನೇರವಾಗಿ ಸರ್ಕಾರ, ಅದು ನೇರವಾಗಿ ಹೊರೆ ಬೀಳುವಂತದ್ದು ಸಾಮಾನ್ಯ ಜನರ ಮೇಲೆ. ಭಾರತಿ ಶೆಟ್ಟಿ ಅವರ ವೆಚ್ಚವನ್ನು ಗಮನಿಸಿದ್ರೆ 48 ಲಕ್ಷವನ್ನ ಅವರು ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಅವರಿಗಾಗಿ ಅಥವಾ ಅವರ ಕುಟುಂಬಸ್ಥರಿಗಾಗಿ ವೆಚ್ಚ ಮಾಡಿದ್ದ ಅನ್ನುವಂಥ ಯಾವ ವಿವರಗಳು ಕೂಡ ಇಲ್ಲ. ಸಿಪಿ ಯೋಗೇಶ್ವರ್ ಅವರು 36 ಲಕ್ಷ ಆರೋಗ್ಯಕ್ಕಾಗಿ ವೆಚ್ಚವನ್ನು ಮಾಡಿದ್ದಾರೆ. ಅದು ಸರ್ಕಾರವೇ ಭರಿಸಿದೆ, ಅದು ಜನರ ತೆರಿಗೆ ಹಣ. ಇದೇ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಒಬ್ಬ ಎಂಎಲ್ಸಿ, ಹೊಸ ಎಂಎಲ್ಸಿ ಅವರು ಕೇವಲ ಒಂದು ವರ್ಷದಲ್ಲಿ 17 ಲಕ್ಷ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ 7 ಲಕ್ಷ, 8 ಲಕ್ಷ, 10 ಲಕ್ಷ, 12 ಲಕ್ಷ ಸೇರಿದಂತೆ 71 ಮಂದಿ ಈ ರೀತಿ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಇವರ ಆರೋಗ್ಯದ ಸಮಸ್ಯೆಗಳು ಸಾಮಾನ್ಯವಾಗಿ ಜನರಿಗೆ ಬಂದೇ ಬರುತ್ತೆ. ಆದ್ರೆ ಅವರು ಕ್ಲೇಮ್ ಮಾಡ್ಕೊಳ್ಳುವಂತಹ ರೀತಿಯನ್ನ ಗಮನಿಸಿದ್ರೆ ಒಂದಷ್ಟು ಪ್ರಶ್ನೆಗಳಂತೂ ಮೂಡುತ್ತವೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಯಾರೋ ಸಾಮಾನ್ಯ ಮಹಿಳೆ ಹೋಗಿ ಪರಿಹಾರ ನಿಧಿಗೆ ಅರ್ಜಿ ಸಲ್ಲಿಸಿದ್ರೆ ಕೇವಲ 3 ಲಕ್ಷ ಕೊಡ್ತಾರೆ. ಅದೇ ಭಾರತಿ ಶೆಟ್ಟಿ ಅವರಿಗೆ ಹೇಗೆ 48 ಲಕ್ಷ ಕೊಡೋದಕ್ಕೆ ಸಾಧ್ಯ? ಒಬ್ಬ ಸಾಮಾನ್ಯ ಜನರಿಗೆ 3 ಲಕ್ಷ, ಇನ್ನೊಬ್ಬ ಎಂಎಲ್ಸಿಗೆ 48-50 ಲಕ್ಷದವರೆಗೆ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದ್ರಾಗೆ ಈ ತಾರತಮ್ಯವನ್ನು ಸರಿಪಡಿಸೋದು ಹೇಗೆ? ಮತ್ತು ಸಾಮಾನ್ಯ ಜನರಿಗೆ ಯಶಸ್ವಿನಿ ಆರೋಗ್ಯ ಕಾರ್ಡ್ ಅಂತ ಕೊಡ್ತಾರೆ, ಅದರಲ್ಲಿ ಒಂದು ಲಿಮಿಟ್ ಹಾಕಿರ್ತಾರೆ. ಆದ್ರೆ ಈ ವಿಧಾನ ಪರಿಷತ್ ಸದಸ್ಯರಿಗೆ, ಶಾಸಕರಿಗೆ ಯಾವುದೇ ಆರೋಗ್ಯ ವಿಮೆ ಇಲ್ವಾ?
ಇಲ್ವಾ, ಯಾವುದೇ ರೀತಿಯ ಇನ್ಶೂರೆನ್ಸ್ ಪಾಲಿಸಿಗೆ ಅವರು ಒಳಪಡೋದೇ ಇಲ್ವಾ ಅನ್ನುವಂತ ಒಂದಷ್ಟು ಅನುಮಾನಗಳು ಮೂಡ್ತವೆ. ಇದೇ ಹಣವನ್ನ ಹಿಂದೆ ಈ ರೀತಿಯ ಪ್ರಶ್ನೆಗಳು ಬಂದಾಗ ರಾಜು ಗೌಡ MLA ಆಗಿದ್ದಂತವರು ಸರ್ಕಾರಕ್ಕೆ ಆ ಹಣವನ್ನು ವಾಪಸ್ ಕೊಟ್ಟಿದ್ರು. ಈಗಲೂ ಕೂಡ ನೈಜ ಹೋರಾಟಗಾರರ ವೇದಿಕೆ ಆ ರೀತಿಯ ಆಗ್ರಹವನ್ನ ಮಾಡ್ತಾ ಇದೆ. ಈ ರೀತಿ ಕ್ಲೇಮ್ ಮಾಡ್ಕೊಂಡಂತ ಕೋಟ್ಯಾಧೀಶ್ವರ MLCಗಳು ಸರ್ಕಾರಕ್ಕೆ ಹಣವನ್ನ ವಾಪಸ್ ಕೊಡ್ಲಿ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ.